ತೇರದಾಳ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದು ತೇರದಾಳದ ಶ್ರೀ ಅಲ್ಲಮಪ್ರಭು ಸಭಾಭವನದಲ್ಲಿ ಬಾಗಲಕೋಟೆ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನ ಮತ್ತು ನೂತನ ತೇರದಾಳ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ತು ಕಾರ್ಯಚಟುವಟಿಕೆ ಪ್ರಾರಂಭೋತ್ಸವಕ್ಕೆ ಜ್ಯೋತಿ ಬೆಳಗುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಪ್ರಭು ಮಹಾಸ್ವಾಮಿಗಳು, ಚಿಮ್ಮಡ. ಅಧ್ಯಕ್ಷತೆ ಶಾಸಕ ಸಿದ್ದು ಸವದಿ. ಕರ್ನಾಟಕ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಹಿ ಚಿ ಬೋರಲಿಂಗಯ್ಯ. ಜಿಲ್ಲಾಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ. ಟಿ ಕರ್ನಾಟಕ ಜಾನಪದ ಪರಿಷತ್ನ ನೂತನ ತಾಲೂಕು ಅಧ್ಯಕ್ಷರಾದ ಅಶೋಕ್ ಜಿ ಮಹಾಲಿಂಗಾಪುರ್. ಈ ಸಮ್ಮೇಳನದ ಸರ್ವಾಧ್ಯಕ್ಷರು ರಾಯಪ್ಪ ಸಂಗಪ್ಪ ಕುಂಭಾರ್. ಬಸವರಾಜ್ ಬಾಳಿಕಾಯಿ. ಕರವೇ ಅಧ್ಯಕ್ಷ ಮೈನುದ್ದೀನ್ ಮೋಕಾಶಿ. ಪುರಸಭೆ ಅಧ್ಯಕ್ಷೆ ಶಿಲ್ಪಾಜಿ ರೋಡಕರ್. ಉಪಾಧ್ಯಕ್ಷೆ ನಸ್ರೀನ್ ಬಾನು ಆರ್ ನಾಗಾರ್ಜಿ. ಕಸಾಪ ಅಧ್ಯಕ್ಷ ಗಂಗಾಧರ್ ಮೋಪಗಾರ್. ಮ.ಕೃ ಮೆಗಾಡಿ. ಶೇಖರ್ ಸಲಬನ್ನವರ. ಪ್ರಭು ಜೈನರ್. ಪದ್ಮಸಾಗರ್ ಅಲಗೊಂಡ್. ನೇಮಣ್ಣ ಸವಂತನವರ. ಭುಜಬಲಿ ಕೆಂಗಲಿ. ನಿಂಗಪ್ಪಣ್ಣ ಮಲಗಾವಿ. ಸುರೇಶ್ ಅಕ್ಕಿವಾಟ್. ಕೆ ರಂಗಸ್ವಾಮಿ. ಅಶೋಕ್ ಅಲಗೊಂಡ್. ಮಾಜಿ ಅಧ್ಯಕ್ಷ ಮಹಾವೀರ್ ಕೊಕಟಾನೂರ್. ಗೌತಮ್ ರೋಡಕರ್. ರಾಜು ನಾಗರ್ಜಿ. ಸಂಜು ಹಾಡಕರ್. ಗೋಪಾಲ್ ಮಾಂಗ್. ಮೆಹಬೂಬ್ ಜಮಾದಾರ್. ಪರಸಪ್ಪ ಮಾಸ್ತಿ. ಮಲ್ಲಿನಾಥ್ ಬೋಳಗೊಂಡ. ಸಂತೋಷ್ ನಡವಿನಕೇರಿ. ಮಹೇಂದ್ರ ಧರೆನ್ನವರ ಮುಂತಾದವರು ಇದ್ದರು. ವರಡಿ
ಈ ಎಲ್ಲ ಮಹಿಳೆಯರಿಗೆ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಣ. ಜಾನಪದ ಸಮ್ಮೇಳನ ಯಶಸ್ವಿಯಾಗಿ ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇಡೀ ಜಾನಪದ ಸಮ್ಮೇಳನದ ಯಶಸ್ವಿಯಾಗಿರ್ತಕ್ಕಂಥ ಈ ರೈತರಿಗೆ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯುತ್ತಾ ಈ ಒಂದು ಜಾನಪದಕ್ಕೆ ಬೆಳಕು ತಂದಂತ ಈ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮರುಗೊಮ್ಮೆ ಚಪ್ಪಲಿ ಮುಖಾಂತರ ಅವರನ್ನು ಕೂಡ ಗೌರವಿಸಬೇಕು. ಜನಪದ ಎಂದರೆ ರೈತರು ಗ್ರಾಮೀಣ ಬದುಕಿನ ಜೀವನಾಡಿ. ಜನಪದ ಜನರಿಂದ ಹುಟ್ಟಿದ್ದು, ಜನರಿಗಾಗಿ ಹುಟ್ಟಿದ್ದು. ಇಂಥ ಜನಪದ ಸಮ್ಮೇಳನದಲ್ಲಿ ಜಾನಪದ ಬರೀ ಹಾಡುಗಳ ಕಲೆ ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಬಗೆಯ ಜ್ಞಾನ ಪರಂಪರೆಗಳಿವೆ. ಈ ನೋಡಿ, ಅಲ್ಲಮ ಪ್ರಭುದೇವರು 800 ವರ್ಷಗಳ ಹಿಂದೆ ಜೀವಿಸಿದಂಥವರ ಒಂದು ಅದ್ಭುತವಾದ ದೇವಸ್ಥಾನವನ್ನು ಕಟ್ಟಿದ್ರಿ. ಅಲ್ಲಮ ಪ್ರಭು ಅಂತಂದ್ರೆ ಒಂದು ಆಧ್ಯಾತ್ಮಿಕ ಚಿಂತನೆಯ ಶಿಖರ. ಒಬ್ಬ ಐಎಎಸ್ ಅಧಿಕಾರಿ ಯಾಕೆ ಜಾನಪದ ಪರಿಷತ್ತನ್ನು ಆರಂಭ ಮಾಡೋದು ಅಂತಂದ್ರೆ, ಹಳ್ಳಿಯಲ್ಲಿ ಹೋಗ್ತಾ ಇದ್ದವರು ಹಾಡುಗಳನ್ನು ಕೇಳ್ತಾ ಇದ್ರು, ಕಲೆಗಳನ್ನು ನೋಡ್ತಾ ಇದ್ರು. ಆದರೆ ಆಧುನಿಕತೆ ಬಂದ ಹಾಗೆ ಇದೆಲ್ಲ ನಾಶ ಆಗ್ತಾ ಇದೆಯಲ್ಲ ಅನ್ನುವ ಸಂಕೇತದಲ್ಲಿ ಅವ್ರೇನು ಮಾಡಿದ್ರು, ಹಾಡುಗಳನ್ನ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ಬೆಂಗಳೂರಿನ ರಾಮನಗರದ ಹತ್ರ ಇರ್ತಕ್ಕಂಥ ನಮ್ಮ ಜಾನಪದ ಲೋಕದಲ್ಲಿ 1,500 ಗಂಟೆ ಕೇಳುವಷ್ಟು ಹಾಡಿನ ವೈವಿಧ್ಯಮಯವಾದಂಥ ಹಾಡಿನ ಸಂಗ್ರಹಣ ಮಾಡಿದೆ. ಹಾಗೆಯೇ ಸುಮಾರು 250 ಗಂಟೆಗಳು ನೋಡುವಷ್ಟು ಎಲ್ಲ ಬಗೆಯ ಮೀಡಿಯಾಗಳು ನಮ್ಮಲ್ಲಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನಪದ ಕಲೆಯ ಸಂಪತ್ತು ಆ ಜಾನಪದ ಲೋಕದಲ್ಲಿ ಮಾಡಿ ಇಟ್ಟಿದ್ದಾರೆ. ಆ ನಗೆ ಎಚ್ಚರ ನಗೆಗಳು ಅಂಥವರು ಮಾಡಿದಂಥ ಕೆಲಸವನ್ನು ಮುಂದುವರಿಸಿಕೊಂಡು ಈ ಜಾನಪದ ಪರಿಷತ್ತು ಬರ್ತಾ ಇದೆ. ಮತ್ತು ಅವರು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಜಾನಪದ ಪರಿಷತ್ತಿನ ಘಟಕವನ್ನು ಮಾಡಿದರು. ಎಲ್ಲ ಜಿಲ್ಲೆಗಳಲ್ಲಿ ಜಾನಪದ ಪರಿಷತ್ತನ್ನು ಆರಂಭ ಮಾಡಿದರು. ಇವತ್ತು ಈ ತೇರದಾಳದಲ್ಲಿ ತಾಲೂಕು ಜಾನಪದ ಪರಿಷತ್ತು ಉದ್ಘಾಟನೆ ಆಗಿದೆ. ತೇರುದಾಳ ಅಂತ ಒಂದು ಊರಲ್ಲಿ ಯಾಕೆ ಬೇಕಿದ್ದು ಅಂತಂದರೆ, ಇದೆಲ್ಲ ನಮ್ಮ ಯುವಕರು, ನನಗೆ ಭಾಳ ಸಂತೋಷ ಆಯಿತು. ಆ ಪದಾಧಿಕಾರಿಗಳಾಗಿ ಅದನ್ನು ಇವತ್ತು ಸ್ವೀಕರಿಸಿದ್ದಾರೆ ಯಾರ್ಯಾರು ಅಂದರೆ ಎಲ್ಲರೂ ಯುವಕರು. ಮೊಬೈಲ್ಗಳು, ಫೇಸ್ಬುಕ್ಗಳು, ಈ ರೀತಿ ಅನೇಕ ಬಗೆಯ ಸೋಷಿಯಲ್ ಮೀಡಿಯಾ ಎಲ್ಲರೂ ಬಂದು ನಮ್ಮ ಮಕ್ಕಳನ್ನ, ಯುವಕರನ್ನ ಸಂಪೂರ್ಣವಾಗಿ ಮೊಬೈಲ್ಗಳ ದಾಸರನ್ನಾಗಿ ನಾವೇ ಮಾಡಿಬಿಟ್ಟಿದ್ದೀವಿ. ಆ ಮೊಬೈಲ್ಗಳ ದಾಸರಾಗಿರುವ ಕಾರಣಕ್ಕಾಗಿ ಎಷ್ಟೋ ಮಕ್ಕಳು ಮಾನಸಿಕ ಸ್ಥಿಮಿತವನ್ನು ಕಂಡುಕೊಳ್ತಾ ಇದ್ದಾರೆ. ಇಂಥ ಒಂದು ಅನಿಷ್ಟದ ಸಂಕೇತ ಇವತ್ತು ನಮ್ಮ ಆಧುನಿಕತೆಯಿಂದ ಬಂದಿದೆಯಲ್ಲ, ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿದ್ರೆ ಬೇರೆ. ಆದರೆ ಮಕ್ಕಳು ಅದನ್ನು ಬಳಸ್ಕೊಳ್ತಾ ಇರುವಂಥ ರೀತಿ ಬೇರೆ, ಯುವಕರು ಬಳಸ್ಕೊಳ್ತಾ ಇರೋ ರೀತಿ ಬೇರೆ. ಅವರನ್ನು ವಿಮುಖಗೊಳಿಸಬೇಕಾದ್ರೆ, ಅಂಥವ್ರನ್ನ ಸರಿದಾಗಿ ತರಬೇಕಾದ್ರೆ ಅದಕ್ಕೆ ಕಾರಣ ಆಗೋದು ನಮ್ಮ ಜಾನಪದ ಮಾತ್ರ. ನೀಡಿ ನಮ್ಮ ಏನು ಕಲಾ ಸಂಪತ್ತಿದೆ, ಅದು ಗಾಯನ ಇರ್ಬೋದು, ಕಲಾ ಪ್ರದರ್ಶನ ಇರ್ಬೋದು, ಅದನ್ನು ಉಳಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ, ಅನಿವಾರ್ಯವಾಗಿದೆ. ಅಂಥ ಕೆಲಸಗಳನ್ನ ನಮ್ಮ ಜಾನಪದ ಪರಿಷತ್ತಿನ ಈ ಘಟಕಗಳು ಮಾಡ್ತವೆ ಅಂತ ಹೇಳಿ ನಾನು ನಂಬಿದ್ದೀನಿ. ಮತ್ತು ಆ ಕೆಲಸವನ್ನು ಇವರು ಮಾಡ್ತಾರೆ. ಕರ್ನಾಟಕ ಜಾನಪದ ಪರಿಷತ್ತು ಇದೇ ರೀತಿಯಾಗಿ ಹಲವಾರು ವರ್ಷಗಳ ಕಾಲ ಮುಂಬರುವ ದಿನಗಳಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡಲಿ ಎನ್ನುವ ಆರೈಕೆಯನ್ನು ಪ್ರಭುದೇವರ ರೀತಿಯಲ್ಲಿ ನೋಡುವಾಗ ಆತ್ಮವಿಶ್ವಾಸ ಹೋಗುವ ಕೆಲಸವನ್ನು ನಮ್ಮ ಜಾನಪದ ಪರಿಷತ್ ಮಾಡ್ತಾ ಇದೆ. ಇಲ್ಲಿ ಇವತ್ತು ಕೇರಳ ತಾಲೂಕು ಜಾನಪದ ಪರಿಷತ್ತಿನ ಘಟಕ ಆರಂಭ ಆಗಿದೆ. ಸಾಹಿತ್ಯ ಪರಿಷತ್ತಿನ ಘಟಕ ಇದೆ, ಜಾನಪದ ಪರಿಷತ್ತಿನ ಘಟಕ ಇಲ್ಲಿ ಆರಂಭ ಆಗಿದೆ. ತೇರದಾಳ ಕೂಡ ಲಾವಣಿಕಾರರ ತೇರದಾಳದ ಲಾವಣಿಕಾರರು ಅಂತಲೇ ಇಲ್ಲಿ ಒಂದು ಪುಸ್ತಕ ಬಂದಿದೆ ನಮ್ಮ ಜಾನಪದ ಅಕಾಡೆಮಿ. ಲಾವಣಿಕಾರರ ತಪ್ಪು ಮತ್ತು ಹಾಗೆಯೇ ಇನ್ನೂ ಅನೇಕ ಕಲೆಗಳಿದೆ. ಈ ತೇರದಾಳ ತಾಲೂಕು ಏನಿದೆ, ಈ ತಾಲೂಕಿನಲ್ಲಿ ಕೂಡ ಈ ಜನಪದ ಕಲೆಯನ್ನು ಇನ್ನಷ್ಟು ಪುನರುಜ್ಜೀವನಗೊಳಿಸುವ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಈ ಜಾನಪದ ಪರಿಷತ್ತು, ಬಾಗಲಕೋಟೆ ಜಾನಪದ ಪರಿಷತ್ತು ಮತ್ತು ತೇರದಾಳದ ಜಾನಪದ ಪರಿಷತ್ತು ಒಟ್ಟು ಸೇರಿ ಈ ಕೆಲಸಗಳನ್ನು ಮಾಡ್ತವೆ ಅಂತ ನನ್ನ ವಿಶ್ವಾಸ ಇದೆ. ಅದಕ್ಕೆ ಒಂದು ಪ್ರೇರಕ ಇವತ್ತಿನ ಈ ಸಮ್ಮೇಳನ, ಜಿಲ್ಲಾ ಜಾನಪದ ಸಮ್ಮೇಳನ. ಕರ್ನಾಟಕದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಕೂಡ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಘಟಕಗಳು ಕೆಲಸ ಮಾಡ್ತಾರೆ. ಇದರ ಉದ್ದೇಶ ಇಷ್ಟೇ, ಏನು ಈ ಆಧುನಿಕ ಯುಗದಲ್ಲಿ
ನಮ್ಮ ಜನಪದ ಕಲೆಗಳು, ಜನಪದ ಹಾಡುಗಳು ಮತ್ತು ನಮ್ಮ ಜ್ಞಾನ ಪರಂಪರೆಗಳು ನಾಶ ಆಗ್ತಾ ಇದೆ. ಅಂಥವುಗಳನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕು. ಮತ್ತು ಏನು ಆ ಕಲೆಯ ಬಗ್ಗೆ ಆಸಕ್ತಿಯನ್ನು ಯುವಜನತೆ ಕಳ್ಕೊಳ್ತಾ ಇದೆ, ಅವರಿಗೆ ಮತ್ತೆ ಈ ಕಲೆಯ ಬಗ್ಗೆ ಆಸಕ್ತಿಯುಕ್ತವ ಹಾಗೆ ಕೆಲಸಗಳನ್ನು ಮತ್ತು ಕಾರ್ಯಯೋಜನೆಗಳನ್ನು ರೂಪಿಸಿ ಮಾಡಬೇಕು ಅನ್ನುವಂಥದ್ದು ಈ ಜನಪದ ಘಟಕಗಳನ್ನು ಆರಂಭ ಮಾಡಿರುವಂಥ ಉದ್ದೇಶ. ಕರ್ನಾಟಕ ಜಾನಪದ ಪರಿಷತ್ತನ್ನು ಎಚ್ ಎಲ್ ನಾಗೇಗೌಡರು ಭಾಳ ದೊಡ್ಡ ಸಾಹಿತ್ಯಗಳು, ಮುಧೋಳದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಸಾಹಿತ್ಯ ಸಮ್ಮೇಳನದ ಅವರು ಆರಂಭ ಮಾಡಿದಂಥ ಒಂದು ಸಂಸ್ಥೆ ಇದೆ. ಅವ್ರ ಉದ್ದೇಶ ಏನಿತ್ತು ಅಂತಂದರೆ, ಅದೇ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಪದ ಕಲೆಗಳ ಮತ್ತು ಜನಪದ ಹಾಡುಗಳ ವೈವಿಧ್ಯಮಯತೆ ಏನಿದೆ ಅದೆಲ್ಲವನ್ನು ಜಾನಪದ ಲೋಕದಲ್ಲಿ ಸಂಗ್ರಹ ಮಾಡಿಡಬೇಕು. ರಾಮನಗರದ ಹತ್ರ ಇರ್ತಕ್ಕಂಥ ಸುಮಾರು 15 ಎಕರೆ ಸಾಂಸ್ಕೃತಿಕ ಗ್ರಾಮ ನಾವೇನು ಮಾಡಿದ್ದೀವಿ ಜಾನಪದ ಲೋಕ ಅಂತೇಳಿ, ಅಲ್ಲಿ ಇಡೀ ಕರ್ನಾಟಕದ, ಅದರಲ್ಲೂ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಅನೇಕ ಬಗೆಯ ಹಾಡಿನ ಭಂಡಾರಗಳು ಅಲ್ಲಿ ನಮ್ಮಲ್ಲಿವೆ. ಸುಮಾರು 1500 ಗಂಟೆಗಳು ಕೇಳುವಷ್ಟು ಜನಪದ ಹಾಡುಗಳ ಸಂಗ್ರಹ ಆಗಿದೆ. ಸುಮಾರು 250 ಗಂಟೆಗಳು ನೋಡುವಷ್ಟು ವಿಡಿಯೋ ಸಂಗ್ರಹ ನಮ್ಮಲ್ಲಿದೆ. ಯಾವುದೇ ವಿದ್ಯಾರ್ಥಿಗಳು ಸಂಶೋಧನೆ ಮಾಡುವಂಥವ್ರು, ಆಸಕ್ತಿ ಇರುವಂಥವ್ರು, ಹಾಡು ಕಲಿಯುವಂಥವ್ರು ಬಂದರೆ ಅಲ್ಲಿ ನಮ್ಮ ಭಂಡಾರ ನಮಗೆ ಸಿಗ್ತದೆ. ಈ ದೃಷ್ಟಿಯಿಂದ ಇವತ್ತು, ಆಮೇಲೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಜಾನಪದ ಕಲೆಗಳಿದೆಯಲ್ಲ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಜನಪದ ಕಲೆಗಳ ತವರು. ಬಹುಶಃ ಇಲ್ಲಿರುವಷ್ಟು ಕಲಾವಿದರು ಈ ಭಾಗದಲ್ಲಿರ್ತಕ್ಕಂಥ ಕಲಾವಿದರಿಗೆಲ್ಲೂ ಇವೆ. ಅಷ್ಟು ಯಥೇಚ್ಛವಾದ ಕಲಾವಿದರಿದ್ದಾರೆ. ಆದರೆ ಆ ಕಲಾವಿದರಿಗೆ ಸರಿಯಾದ ರೀತಿಯ ಈ ಮಾಶಾಸನ ಆಗಲಿ ಮತ್ತು ಅವರ ಪ್ರೋತ್ಸಾಹ ಆಗಲಿ. ಪ್ರಾಚಾರ್ಯರು ಕನ್ನಡ ವಿದ್ವಾಂಸರು ಹಲವಾರು ಕೃತಿಗಳನ್ನು ಇದುವರೆಗೆ ಬರೆದಿದ್ದಾರೆ. ಅವರು ಬರೆದ ಪುಸ್ತಕ ಶೆಟ್ಟಿ ಭಟ್ಟರು ಇವತ್ತು ಈ ಸಮ್ಮೇಳನದ ವೇದಿಕೆ ಮುಖಾಂತರ ಲೋಕಾರ್ಪಣೆ ಮಾಡ್ತಾ ಇದೆ. ನೀರ ಕುದಿಹಾಲದ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಕೇತ. ಯಾಕಂದ್ರೆ ಭೂಮಿಗೆ ಬೀಜ ಬರ್ತೈತಿ, ಆ ಬೀಜದಿಂದ ನಾವು ಬೆಳೆ ಬರ್ತೈತಿ, ಅದ್ರ ಜೊತೆಗೆ ಸಮೃದ್ಧಿಯ ಸಂಕೇತವೂ ಹೌದು. ಆ ದೃಷ್ಟಿಯಿಂದ ಈ ನಾಟಕ ಬಹಳ ಒಳ್ಳೆಯದು. ಅದ್ರ ಜೊತೆಗೆ ನಾವು ನಮ್ಮ ಭಾಗದವರ ಬಹಳ ಅಭಿಮಾನ ಪಡಬೇಕಾದ್ರೆ ಸಮೃದ್ಧಿ ಎಲ್ಲಮ್ಮನ ಕಡೆ ಎಲ್ಲಮ್ಮನ ಬಗ್ಗೆ ಇರ್ತಕ್ಕಂಥ ಹಾಡುಗಳನ್ನು ಆ ಬಗ್ಗೆ ಹೊಸ ಹೊಸ ಸಂಗತಿಗಳನ್ನು ಸಂಗ್ರಹ ಮಾಡ್ಯಾರ. ಅದಕ್ಕೆ ಅವ್ರು ಸಂಗ್ರಹ ಮಾಡಿದ್ರು ಇದನ್ನು ಮುದಿದ ಮ್ಯಾಗ ಇನ್ನೊಂದು ಸತ್ತ ಜಾನಪದದೊಳಗೆ ಇನ್ನೂ ಹುಡುಕುವುದು ಭಾಳ ಐತಿ. ಇನ್ನೂ ಸಂಶೋಧನೆ ಮಾಡೋದು ಭಾಳ. ವೇದಿಕೆಯ ಸರ್ವಗಣ್ಯರು, ಪರಮ ಪೂಜ್ಯರು, ಊರಿನ ಹಿರಿಯರು, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ರಾಜ್ಯ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ಶ್ರೀ ಬಸವರಾಜ್ ಬಾಳೆಕಾಯಿ ಅವರು, ಸರ್ವಗಣ್ಯರು ಇದೀಗ ಆ ಹಿರಿಯ ಜೀವಿಯನ್ನು ಸನ್ಮಾನಿಸುವ ಮೂಲಕ ನಿಜವಾಗಿಯೂ ಅವರ ಸಾಧನೆ. ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಇ.ಜಿ. ಬೋರ್ಲಿಂಗಯ್ಯ, ತುಂಬಿದು ಕೂಡ ತುಳುಕುವುದಿಲ್ಲ ಅನ್ನುವ ಇಬ್ಬರು ಮಹಿಳೆಯರು ಬಹಳಷ್ಟು ಮುತುವರ್ಜಿವಹಿಸಿ ಕಾರ್ಯಕ್ರಮವನ್ನು ಚಾಲನೆ ನೀಡುವ ಮೂಲಕ ಇವತ್ತು ಯಶಸ್ವಿಗೊಳಿಸಿದ್ದಾರೆ. ಅವರಿಬ್ಬರಿಗೂ ಅಭಿನಂದನೆ. ಎಲ್ಲರೂ ಬಂದಿರಿ, ನಿಮಗೆ ಅವಕಾಶ ಕೊಡುವುದು ನಮ್ಮ ಧರ್ಮ. ಯಾಕಂದರೆ ಆದ್ಮೇಲೆ ಗ್ರಾಮದ ಸಂಸ್ಕೃತಿ ಜೀವನಾಡಿ ಜಾನಪದವಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಹಿಂದೆ ಅನಕ್ಷತರು ತನ್ನ ನಿತ್ಯ ಜೀವನದಲ್ಲಿ ಕಾಯಕದಲ್ಲಿ ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ದೈನಂದಿನ ಆಡು ಭಾಷೆಯಲ್ಲಿ ಹಾಡುವ ಹಾಡುಗಳು. ಸಮ್ಮೇಳನ ಉದ್ಘಾಟನೆ ಮಾಡಿರ್ತಕ್ಕಂತಹ ಇ.ಜಿ. ಬೋರ್ಲಿಂಗಯ್ಯವರೇ, ಈ ಒಂದು ಪುಸ್ತಕದ ಬಿಡುಗಡೆ ಮಾಡಿರ್ತಕ್ಕಂತಹ ಯಾಕೋಳ್ ಸರ್ ಅವರೇ, ಪುರಸಭೆಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ಜಾನಪದ ಪರಿಷತ್ತಿನ ಎಲ್ಲ ಕಲಾವಿದರೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಕಲಾವಿದರು.